ಹೋಗ್ತಾರೆ. ಅವನೇನು ಅವ್ರದ್ದು ಇಲಾಖೆ ಕೆಲಸಗಳಿರ್ತಾವೆ. ಹೈಕಮಾಂಡ್ ಜೊತೆ ನಿರಂತರವಾಗಿ ಅವರ ಕೆಲಸ ಇರ್ತಾವೆ. ಗೊತ್ತಿಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಏನಿದ್ರು ಅವ್ರನ್ನೇ ಕೇಳಬೇಕು. ಆಗ ಅವ್ರನ್ನು ನಾವತ್ತಿ ಸರ್ಕಾರದ ಭಾಗ ಅಷ್ಟೇ. ನಾವು ನಾವಿಲ್ಲ, ನಾವು ಅದರಲ್ಲಿ ಇಲ್ಲವೇ ಇಲ್ಲ. ಆ ಥರ ನಾವು ಭಾಗಿದಾರ ಅಲ್ವೇ ಇಲ್ಲ. ಹೀಗಾಗಿ ನಮಗೂ ಮಂತ್ರಿ ಆಗಿದ್ದೀವಿ ಅಷ್ಟೇ. ನಾವು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗೋದು ಎಲ್ಲ ಹೈಕಮಾಂಡ್ ಮಟ್ಟದಲ್ಲಿ CM ಅವರು ಅಧ್ಯಕ್ಷ ಹೇಳಬೇಕು, ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಸೊ ಅದನ್ನು ಮತ್ತೆ ಮುಂದೆ ದಿನಗಳಲ್ಲಿ ಅದನ್ನು ಯಾವ ರೀತಿ ಮಾಡಿಫೈ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚು ಐಂದವರಕ್ಕೆ ಲಾಭ ಆಗಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಅಷ್ಟಲ್ಲ, ಸಾಮಾಜಿಕವಾಗಿ ಸರ್ಕಾರದ ಸವಲತ್ತುಗಳಿಗೆ ಕೂಡ ಅದು ಉಪಯೋಗ ಆಗಬೇಕು. ಕೇವಲ ಚುನಾವಣೆ ಬಂದಾಗ ಇಂದ ನೆನಪಾಗಬಾರ್ದು. ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವತ್ತಿನ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲರ ಸಲಹೆ ಪಡೆದು ಅದನ್ನು ಯಾವ ರೀತಿ ಮುಂದುವರಿಸಬೇಕು, ಯಾರನ್ನ ಅಥವಾ ಇನ್ವಾಲ್ವ್ ಮಾಡಬೇಕು ಅನ್ನೋ ಚರ್ಚೆಗೋಸ್ಕರ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ನಿಮ್ಗೆ ಹೇಳ್ದ, ಈಗ ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳಿದ್ದೀವಿ, ರಾಜಕೀಯಕ್ಕೋಸ್ಕರ ಆಗಬಾರ್ದು. ಸಾಮಾಜಿಕವಾಗಿ ಅವರ ಶೈಕ್ಷಣಿಕ ಸರ್ಕಾರದ ಮಟ್ಟದಲ್ಲಿ ಸೇತುವೆ ರೀತಿಯ ಕೆಲಸ ಮಾಡಬೇಕು. ನಮ್ಮ ಸಮಸ್ಯೆಗಳನ್ನು ಆಲಿಸ್ಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಮಾಡೋದು ಸರಿಯಲ್ಲ. ನನ್ನ ವಾದ ಅದೇ ಇದೆ. ನೀವು ಕೇಳೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ. ಇಲ್ಲ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಇದು ಮುಂದಿನ ನೆಕ್ಸ್ಟ್ ವರ್ಷನ್. ಇದು 4G ಆದಮೇಲೆ 5G ಇದೆ. ನೆಕ್ಸ್ಟ್ ಇದೇನಾ ಐಂದ ಇರಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾವೆಲ್ಲ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಐಂದ ವರ್ಗಗಳ ಮೇಲೆ ಹೆಚ್ಚು ಅವಲಂಬನೆ ಆಗಿರ್ತೀವಿ. ಅದು ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಆಗಬಾರ್ದು. ನಮ್ಮ ಶಿಕ್ಷಣಕ್ಕೆ, ನಮ್ಮ ಸವಲತ್ತುಗಳಿಗೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಅದು ವರ್ಕ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾಯಿದ್ದೀವಿ. ಸಮಾವೇಶ ಇಲ್ಲ, ಈಗ ಸಮಾವೇಶ ಇಲ್ಲ. ಇದು ಚಿಕ್ಕ ಕಾರ್ಯಾಗಾರ ಮಾತ್ರ ಮಾಡ್ತೀವಿ. ನೋಡೋಣ, ಈ ಸದ್ಯಕ್ಕಂತ ವಿಚಾರ ಇಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಹೋಗಬೇಕು, ಅಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು, ಅವರ ಅಭಿಪ್ರಾಯ ಪಡೀಲಿಕ್ಕೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಂತರ ನೋಡ್ತೀವಿ. ಇಲ್ಲ, ಇನ್ನೂ ಎಲ್ಲ ಕಡೆ ಚರ್ಚೆ ಮಾಡ್ತೀವಿ. ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಎಲ್ಲರನ್ನು ಭೇಟಿ ಆಗ್ತೀವಿ. ಹೊಸ ಇಂದ ಯಾವ ರೀತಿ ಕಟ್ಟಬೇಕು ಅನ್ನೋದು ಚಿಂತನೆ ನಡೀತಾ ಇದೆ. ಎಲ್ಲ ಅಂದರೆ ಡಿವಿಷನ್ ವೈಸ್ ಬರ್ದಿಲ್ಲ. ಅದು ಇನ್ನೂ ಸ್ಲೋ ಆಗಿ ಹೋಗ್ತಾ ಇದೆ. ಬೇಗ ಆಗಬೇಕು. ಬಂದರೆ ಒಂದು ರೀತಿ ಅನುಕೂಲ.